ನಮ್ ಕಡೆ ಸ್ಟಾರ್ಟಿಂಗ್ ಡೇಸ್ ಇಂದನೂ ಕೂಡ 9 ಮಂತ್ಸ್ ವರ್ಗುನು ತಣ್ಣೀರ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಸ್ಟಿಚಸ್ ಪೇನ್ ಇರುತ್ತೆ. ಮಕ್ಳಾಗಿಲ್ಲ ಅಂತಂದ್ರೆ ಒಂದು ಚಿಂತೆ ಇರುತ್ತಷ್ಟೇ, ಮಕ್ಳಾಗಿಲ್ಲ ಅಂತ. ಬಟ್ ಮಕ್ಳಾಗಿರೋರ್ನ ಕೇಳಿದ್ರೆ ಬರೀ ಚಿಂತೆನೆ ಇರುತ್ತೆ ಅವ್ರ ತಲೆ ತುಂಬಾ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ತಮ್ನೈಲ್ ಅಲ್ಲಿ ನೋಡಿರ್ತೀರಾ, ಆಫ್ಟರ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಅಂತ ನಿಮ್ ಜೊತೆನೆ ಶೇರ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಫಸ್ಟ್ ಆಫ್ ಆಲ್ ನ್ಯೂ ಮಾಮ್ಸ್ಗೆ ನನ್ನ ಆಡ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಬೀಯಿಂಗ್ ಎ ಮಾಮ್ ಇಟ್ಸ್ ನಾಟ್ ಎನ್ ಜೋಕ್ ಅಟ್ ಆಲ್. ಕಡೆ ಯಾವ ರೀತಿ ಬಾಣಂತನ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡ್ಕೊ ಬನ್ನಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಇಮ್ಯಾಜಿನ್ ಕೂಡ ಮಾಡಿರಲ್ಲ ಆಫ್ಟರ್ ಪ್ರೆಗ್ನೆನ್ಸಿ ಹೇಗಿರುತ್ತೆ ಅಂತ. ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ದೇನೆ ಎಲ್ಲ ಕಡೆನೂ ಸುತ್ತಾಡ್ತೀವಿ, ಏನೇನ್ ಬೇಕೋ ಅದೆಲ್ಲ ತಿಂತೀವಿ. ಬಟ್ ಆಫ್ಟರ್ ಪ್ರೆಗ್ನೆನ್ಸಿ ಆತರ ಇರಲ್ಲ, ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. 5 ಮಂತ್ಸ್ ವರ್ಗು ಕಟ್ನಿಟ್ಟಾಗಿ ಮಾಡಿಸ್ಕೋಬೇಕು, 9 ಮಂತ್ಸ್ ವರ್ಗುನು ಏನು ತಿನ್ಬಾರ್ದು, ಎಲ್ಲಾ ಕಡೆ ಸುತ್ತಾಡಬಾರ್ದು ಅಂತೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನನ್ನ ಡೆಲಿವರಿ ಕೂಡ ಸೇಫ್ ಆಗಾಯ್ತು, ಯಾವುದೇ ತರ ಕಾಂಪ್ಲಿಕೇಶನ್ಸ್ ಇಲ್ದೇನೆ ನಾನು ಮತ್ತೆ ಪಾಪು ಇಬ್ರು ಕೂಡ ಸೇಫ್ ಆಗಿದ್ವಿ. ನಾನು ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದಿದ್ರಿಂದ ಯಾವುದೇ ತರ ಪೇಷಂಟ್ ಹತ್ರ ಪೇರೆಂಟ್ಸ್ನ ಬಿಡ್ತಾ ಇರ್ಲಿಲ್ಲ. ಟೈಮಿಂಗ್ಸ್ ಪ್ರಕಾರ ಬಿಡ್ತಿದ್ರು. 9 o'clock, 1 o'clock, 4 o'clock ಆ ತರ ಟೈಮಿಂಗ್ಸ್ ಪ್ರಕಾರನೇ ಬಿಡ್ತಿದ್ದು. ಪಾಪು ಹತ್ರ ಯಾರನ್ನೂ ಇರಕ್ ಬಿಡ್ತಿರ್ಲಿಲ್ಲ. ಸೊ ನಾವೇ ಪಾಪುನ ಎತ್ಕೊಂಡು ಕ್ಯಾರಿ ಮಾಡಿ ಫೀಡ್ ಮಾಡಿಸಿ ಮಲಗಿಸ್ಬೇಕಿತ್ತು. ಪಾಪು ಹತ್ರ ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ಸೊ ಯಾಕೆ ಅಂತಂದ್ರೆ ಪಾಪುಗೆ ಏನಾದ್ರು ಇನ್ಫೆಕ್ಷನ್ಸ್ ಆಗುತ್ತೆ ಅಂತ ಅನ್ಬಿಟ್ಟು ಯಾವುದೇ ತರ ಪೇರೆಂಟ್ಸ್ನ ಬಿಡ್ತಾ ಇರ್ಲಿಲ್ಲ ಒಳಗಡೆ. ಸೊ ನಾನು ಹಾಸ್ಪಿಟಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಪಾಪುನ ಯಾವ ರೀತಿ ಕ್ಯಾರಿ ಮಾಡೋದಂತ ಗೊತ್ತಿತ್ತು. ಸೊ ನನ್ಗೇನು ಅಷ್ಟು ಕಷ್ಟ ಅನ್ಸ್ಲಿಲ್ಲ ಸ್ಟಾರ್ಟಿಂಗ್ ಡೇಸ್ ಇಂದನೂ ಕೂಡ ಪಾಪುನ ಕ್ಯಾರಿ ಮಾಡೋದು. ಆಫ್ಟರ್ 2 ಡೇಸ್ ಅಲ್ಲಿದ್ವಿ. 2 ಡೇಸ್ ಆದ್ಮೇಲೆ ಪಾಪುನ ಮನೆಗೆ ಕರ್ಕೊಂಡ್ ಬಂದಿದ್ದ ದಿನನೇ ಪಾಪುಗೆ ತಲೆ ಸ್ನಾನ ಮಾಡಿಸಿದ್ರು. ಮಾಡ್ಸಾದ್ಮೇಲೆ ನಮ್ ಕಡೆ ಪಾಪುನ ಕರ್ಕೊ ಬಂದಿದ್ದ ದಿನನೇ ತೊಟ್ಲಿಗೆ ಸ್ಟಾರ್ಟಿಂಗ್ ಒಂದ್ ದಿನ ಮೊರದಲ್ಲಿ ಇಟ್ಟಿರ್ತೀವಿ ಪಾಪುನ. ಸೊ 9 ಡೇಸ್ ಆದ್ಮೇಲೆ ತೊಟ್ಲು ಪೂಜೆ ಅಂತ ಮಾಡ್ಬಿಟ್ಟು ಪೂಜೆ ಮಾಡಿ ತೊಟ್ಲಿಗೆ ಹಾಕೋದು ಪಾಪುನ. ಈ ಹಳ್ಳಿ ಕಡೆ ಅಂತೂ ಫಸ್ಟ್ ಬಾಣಂತನ ಅಂತ ಅಂದ್ರೆ ಕಟ್ನಿಟ್ಟಾಗಿ ಮಾಡ್ತಾರೆ. ನಮ್ಮ ಕಡೆಗೂ ಕೂಡ ಹಾಗೇನೆ ಸ್ವಲ್ಪ ಕಟ್ನಿಟ್ಟಾಗೆ ಮಾಡ್ತಾರೆ. ಏನು ನಮ್ಗೆ ಇಷ್ಟ ಬಂದಿದ್ದೆಲ್ಲ ತಿನ್ನಕ್ಕೆ ಮಾಡಕ್ಕೆ ಮತ್ತೆ ಎಲ್ಲಾ ಕಡೆ ಸುತ್ತಾಡಕ್ಕೆಲ್ಲ ಬಿಡಲ್ಲ. ಸ್ಟಾರ್ಟಿಂಗ್ ಒಂದು 5 ಮಂತ್ಸ್ ಆದ್ರೂ ಸ್ವಲ್ಪ ಕಟ್ನಿಟ್ಟಾಗೇನೆ ನಮ್ ಕಡೆ ಸ್ಟಾರ್ಟಿಂಗ್ ಡೇಸ್ ಇಂದನೂ ಕೂಡ 9 ಮಂತ್ಸ್ ವರ್ಗುನು ತಣ್ಣೀರ್ ಮುಟ್ಟಂಗಿಲ್ಲ ಮತ್ತೆ ಕುಡಿಯೋಗೂ ಇಲ್ಲ. ಸೊ ನನಗೆ ಸ್ಟಾರ್ಟಿಂಗ್ 11 ಡೇಸ್ ಸಪ್ಪೆ ಅನ್ನ ಮತ್ತೆ ಬೆಲ್ಲ ಕೊಡ್ತಾ ಇದ್ರು. ಬೆಲ್ಲ ತಿನ್ನೋದ್ರಿಂದ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಬ್ಲೀಡಿಂಗ್ ಜಾಸ್ತಿ ಆಗ್ಬಿಟ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೊಟ್ಟೆ ಬೇಗ ಕರಗುತ್ತೆ ಅಂತ ಅನ್ಬಿಟ್ಟು ಸಪ್ಪೆ ಅನ್ನ ಮತ್ತೆ ಬೆಲ್ಲ ಕೊಡ್ತಿದ್ರು. ಜಾಸ್ತಿ ಗಂಜಿನ ಕೊಡ್ತಾ ಇದ್ರು. ಸೊ ನಾನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸಪ್ಪೆ ಅನ್ನನೇ ತಿಂತಾ ಇದ್ದೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಸ್ಟಿಚಸ್ ಪೇನ್ ಇರುತ್ತೆ. 1.5 ಅಥವಾ 2 ಮಂತ್ಸ್ ವರ್ಗುನು ಕೂಡ ಸ್ಟಿಚಸ್ ಪೇನ್ ತುಂಬಾ ಇರುತ್ತೆ. ಕುತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ ಅಥವಾ ನಡೆದಾಡಕ್ ಆಗಲ್ಲ. ಸೊ ಅದಕ್ಕೇನೆ ಅಂತಾನೆ ಯಾವಾಗ್ಲೂ ಮಲ್ಕೊಂಡಿರ್ಬೇಕು, ಫೀಡ್ ಮಾಡಕ್ ಮಾತ್ರ ಎದ್ದೇಳ್ಬೇಕು ಮತ್ತೆ ಫೀಡ್ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಅನ್ನೋದು ಇದಕ್ಕೇನೆ ಬಾಣಂತನದ ಟೈಮಲ್ಲಿ. ಯಾಕೆ ಅಂತಂದ್ರೆ ಕರೆಕ್ಟ್ ಆಗಿ ಕುತ್ಕೊಳಕ್ ಆಗಲ್ಲ, ನಡೆದಾಡಕ್ ಆಗಲ್ಲ. ಸೊ ಸ್ಟಿಚಸ್ ಎಲ್ಲ ಜಾಸ್ತಿ ಪೇನ್ ಇರುತ್ತೆ. ಸೊ ನಮ್ ಕಡೆ ಸ್ಟಾರ್ಟಿಂಗ್ 3 ಮಂತ್ಸ್ ವರ್ಗುನು ಬ್ರೇಕ್ಫಾಸ್ಟ್ ನ ಕೊಡಲ್ಲ. ಬೆಳಿಗ್ಗೆ ಬೇಗ ಎದ್ದೇಳಿಸ್ತಾರೆ, 7:30 ಹಂಗೇನೆ ಎದ್ದೇಳಿಸಿ ತಲೆಗೆ ಸ್ನಾನ ಮಾಡಿಸಿ ಪಾಪುಗೂ ಕೂಡ ತಲೆಗೆ ಸ್ನಾನ ಮಾಡಿಸ್ತಾರೆ. ಸೊ 8 o'clock ಅಥವಾ 8:30 ಹಂಗೇನೆ ಒಂದು 1/2 ಲೀಟರ್ ಅಷ್ಟು ಕಾಫಿ ಕೊಡ್ತಾರೆ. ಕಾಫಿ ಮತ್ತೆ ಬ್ರೆಡ್ ಕೊಟ್ಟು ಅದನ್ನ ತಿನ್ಕೊಂಡು ಮಲ್ಕೋಬೇಕು. ಸೊ 12:30 ಹಂಗೇನೆ ಬ್ರೇಕ್ಫಾಸ್ಟ್ ಕೊಡ್ತಾರೆ. 12:30 ಹಂಗೆ ಬ್ರೇಕ್ಫಾಸ್ಟ್ ಕೊಟ್ಟು ತಿಂದಾದ್ಮೇಲೆ ಮತ್ತೆ ಮಲ್ಕೊಳ್ಬೇಕು. ಸ್ಟಾರ್ಟಿಂಗ್ 3 ಮಂತ್ಸ್ ಸ್ವಲ್ಪ ಜಾಸ್ತಿ ಮಲ್ಕೋಬೇಕಂತ ಹೇಳ್ತಾರೆ. ಯಾಕೆಂತಂದ್ರೆ ಜಾಸ್ತಿ ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಅಂತ ಅನ್ಬಿಟ್ಟು ಜಾಸ್ತಿ ಮಲಗಿಸ್ತಿರ್ತಾರೆ. ಜಾಸ್ತಿ ಕೂರ್ಸೋದೇ ಇಲ್ಲ. ತಿನ್ನಕ್ಕೆ ಮತ್ತೆ ಫೀಡ್ ಮಾಡಕ್ ಅಷ್ಟೇನೆ ಕೂತಿರ್ಬೇಕು. ಇನ್ನೆಲ್ಲಿ ಬೇರೆ ಟೈಮಲ್ಲಿ ಎಲ್ಲ ಮಲ್ಕೊಂಡೇ ಮಾತಾಡ್ಬೇಕು. ಯಾರಾದ್ರೂ ಬಂದ್ರೆ ಸೊ ಮಲ್ಕೊಂಡೇ ನೋಡ್ಬೇಕು, ಮಲ್ಕೊಂಡೇ ಮಾತಾಡ್ಸ್ಬೇಕು. ಸೊ 4:30 ಹಂಗೆ ಕಾಫಿ ಕೊಡ್ತಾರೆ, 1/2 ಲೀಟರ್ ಅಷ್ಟು. ಜಾಸ್ತಿ ಕಾಫಿ ಕೊಡ್ತಾರೆ. ಯಾಕೆ ಅಂತಂದ್ರೆ ಅದು ಈಟು. ಸೊ ಜಾಸ್ತಿ ಈಟ್ ಐಟಮ್ಸ್ ನ ಸ್ಟಾರ್ಟಿಂಗ್ 3 ಮಂತ್ಸ್ ಅಲ್ಲಿ ಕೊಡ್ತಾರೆ. ಯಾಕೆ ಅಂತಂದ್ರೆ ಬ್ಲೀಡಿಂಗ್ ಎಲ್ಲ ಆಗ್ಲಿ, ಚೆನ್ನಾಗ್ ಆಗ್ಬೇಕು, ಜಾಸ್ತಿ ಆಗ್ಬೇಕು ಬ್ಲೀಡಿಂಗ್ ಅಂತ ಅನ್ಬಿಟ್ಟು ಸೊ ಜಾಸ್ತಿ ಹೀಟ್ ಐಟಮ್ಸೇ ಕೊಡ್ತಾರೆ. 2 ಟೈಮ್ಸ್ ಅಷ್ಟೇನೆ ಒಂದ್ ದಿನಕ್ಕೆ ಊಟ ಕೊಡೋದು. ಸೊ ನಮ್ ಕಡೆ ಫುಡ್ ಎಲ್ಲ ಹೇಗಿರುತ್ತೆ ಅಂತಂದ್ರೆ ಉಪ್ಪಿಟ್ಟು, ತರಕಾರಿ ಎಲ್ಲ ಸ್ಟಾರ್ಟಿಂಗ್ ಮಂತ್ಸ್ ಅಲ್ಲೆಲ್ಲ ಏನ್ ಕೊಡಲ್ಲ, ವೆಜಿಟೇಬಲ್ಸ್ ಎಲ್ಲ. ಸೊ ಡಾಕ್ಟರ್ಸ್ ಹೇಳ್ತಾರೆ ಜಾಸ್ತಿ ನೀರು ಕುಡಿಬೇಕು, ಜಾಸ್ತಿ ಫ್ರೂಟ್ಸ್ ಎಲ್ಲ ತಿನ್ಬೇಕು, ಸೊ ವೆಜಿಟೇಬಲ್ಸ್ ತಿನ್ಬೇಕು ಅಂತೆಲ್ಲ ಹೇಳ್ತಾರೆ. ಸಿಟ್ರಿಕ್ಸ್ ಐಟಮ್ಸ್ ಬಿಟ್ಟು ಬೇರೆದೆಲ್ಲ ತಿನ್ಬೇಕಂತ ಹೇಳ್ತಾರೆ.
ಸೊ ನಮ್ ಕಡೆ ಎಲ್ಲ ಸ್ಟಾರ್ಟಿಂಗ್ ಮಂತ್ಸ್ ಅಲ್ಲಿ ಕೊಟ್ಟಿಲ್ಲ ನಮ್ಗೆ, ಬರೀ ಸಪ್ಪೆ ಅನ್ನ ಕೊಡ್ತಿದ್ರು ಮತ್ತೆ ಗಂಜಿ ಆತರ ಹೀಟ್ ಐಟಮ್ಸ್ ನ ಜಾಸ್ತಿ ಕೊಡ್ತಾ ಇದ್ರು. ಸೊ ಯಾಕೆ ಅಂತಂದ್ರೆ ಜಾಸ್ತಿ ಬ್ಲೀಡಿಂಗ್ ಆಗ್ಲಿ ಅಂತ ಕೊಡ್ತಾ ಇದ್ದಿದ್ದು ಹೀಟ್ ಐಟಮ್ಸ್ ನ. ಮತ್ತೆ ತುಪ್ಪ ಅದೆಲ್ಲ ಕೊಡಲ್ಲ ನಮ್ ಕಡೆ, ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಸೊ ನಮ್ ಕಡೆ ತುಪ್ಪ ಅದೆಲ್ಲ ಕೊಡಲ್ಲ, ಯಾಕೆಂದ್ರೆ ಪಾಪುಗೆ ಕೆಮ್ಮು ಬರುತ್ತೆ ಅಂತ. ದ ರಿಯಲ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ನಾವು ಫಸ್ಟ್ ಯಾವ್ದೇ ಫುಡ್ ಆದ್ರೂ ನಾವು ತಿಂದು ಪಾಪುಗೆ ಟೆಸ್ಟ್ ಮಾಡ್ಬೇಕು. ಸೊ ಏನಾಗುತ್ತೆ, ಇವಾಗ ಏನಾದ್ರು ಒಂದ್ ತುಪ್ಪ ತಿಂದ್ರೆ ಸೊ ನನ್ಗೇನಾದ್ರೂ ಆಗುತ್ತಾ ಅಂತ ಫಸ್ಟ್ ನೋಡ್ಬೇಕು. ಸೊ ನನ್ಗೇನಾಗಿಲ್ಲ ಅಂತಂದ್ರು ಪಾಪುಗೆ ಏನಾದ್ರೂ ಆಗುತ್ತಾ ಅಂತ ನೋಡ್ಬೇಕು. ಸೊ ಇಬ್ರಿಗೂ ಏನಾಗಿಲ್ಲ ಅಂದ್ರೆ ಆ ಫುಡ್ ಅಡ್ಜಸ್ಟ್ ಆಗುತ್ತೆ ಅಂತ ಅರ್ಥ. ಸೊ ನಮ್ ಕಡೆ ಏನು ಜಾಸ್ತಿ ಐಟಮ್ಸ್ ನ ಕೊಡಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ, ಯಾಕೆಂದ್ರೆ ಪಾಪುಗಿನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಅಂತ ಅನ್ಬಿಟ್ಟು ಜಾಸ್ತಿ ಯಾವ್ದು ಐಟಮ್ಸ್ ನ ಕೊಡಲ್ಲ. ಹುಳಿ ಐಟಮ್ ಅಂತೂ ಕೊಡೋದೇ ಇಲ್ಲ 9 ಮಂತ್ಸ್ ವರ್ಗುನು ಜಾಸ್ತಿ ಹುಳಿ ಐಟಮ್ ನ ಕೊಡಲ್ಲ. ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಎಲ್ಲ ಕೊಡ್ಬೇಕು, ಎಲ್ಲಾ ಊಟನು ತಿನ್ಬೇಕಂತ. ಸೊ ಹಳ್ಳಿ ಕಡೆ ಗೊತ್ತೇ ಇದೆ ಆ ಪದ್ಧತಿ. ನಾವ್ ಎಷ್ಟೇ ಹೇಳಿದ್ರು, ನಾವ್ ಎಷ್ಟೇ ಓದ್ಕೊಂಡ್ ಬಂದಿದ್ರು ಕೂಡ ನಮ್ಮ ಮಾತನ್ನ ಅವ್ರು ಕೇಳಲ್ಲ. ಸೊ ಅವ್ರು ಹೇಳ್ದಂಗೆನೆ ನಾವ್ ಕೇಳ್ಬೇಕು. ಸೊ ಹಾಗೇನೆ ಅವ್ರು ಏನ್ ಕೊಡ್ತಾರೆ ಅದನ್ನ ತಿನ್ಕೊಂಡೇ ಬರ್ಬೇಕು. ಡಾಕ್ಟರ್ಸ್ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಸ್ಟಾರ್ಟಿಂಗ್ ಸ್ವಲ್ಪ ಫ್ಲೂಯಿಡ್ ಐಟಮ್ಸ್ ನ ತಗೊಳ್ಳಿ, ಯಾವುದೇ ತರ ಹಾರ್ಡ್ ಐಟಮ್ಸ್ ಎಲ್ಲ ತಗೋಬೇಡಿ. ಯಾಕೆಂತಂದ್ರೆ ಮೋಷನ್ ಹೋಗಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೂ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಮಕ್ಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಹಳ್ಳಿಯವ್ರು ನಾವ್ ಹೇಳ್ದಂಗೆಲ್ಲ ಕೇಳಲ್ಲ. ಸೊ ಅವ್ರು ಹೇಳ್ದಂಗೆನೆ ನಾವ್ ಕೇಳ್ಬೇಕು. ಸೊ ಅವ್ರ ಏನ್ ಕೊಡ್ತಾರೆ ಅದನ್ನೇ ತಿನ್ಬೇಕು. ನಾವ್ ಎಷ್ಟೇ ಹೇಳಿದ್ರು ಅವರು ಕೇಳಲ್ಲ. ಇವಾಗ ಏನ್ ಹೇಳ್ತಾರೆ ಅಂತಂದ್ರೆ, ನಾವ್ ಹೇಳ್ದಂಗ್ ಕೇಳ್ಬೇಕು ಅನ್ನೋ ತರ ಅವ್ರ ಮೆಂಟಾಲಿಟಿ. ಸೊ ಏನ್ ಮಾಡ್ಬೇಕಂದ್ರೆ, ಈ ಬಾಣಂತನ ಟೈಮಲ್ಲಿ ಜಾಸ್ತಿ ಸ್ಟ್ರೆಸ್ ನ ತಗೊಳ್ಳೇಬಾರ್ದು ಫಸ್ಟ್ ಆಫ್ ಆಲ್. ಇಲ್ಲ ನಮ್ಗೆ ಏನ್ ಅನ್ಸುತ್ತೆ ಆ ತರ ಮಾಡ್ಬೇಕು, ಇಲ್ಲ ಡಾಕ್ಟರ್ಸ್ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ಎಲ್ಲರೂ ಇವಾಗ ನಾನೇನ್ ಅನ್ಸುತ್ತೆ, ನನ್ಗೆ ಏನ್ ಅನ್ಸುತ್ತೆ ಅದನ್ನು ಮಾಡಕ್ ಆಗಲ್ಲ. ಸೊ ಅವ್ರು ಹೇಳಿದ್ನು ಮಾಡಕ್ ಆಗಲ್ಲ ಅಂತಂದ್ರೆ ಇವಾಗ ಮಿಕ್ಸ್ಡ್ ಎಮೋಷನ್ಸ್ ಆಗಿ ಸುಮ್ನೆ ನಮ್ಗೇನೆ ಟೆನ್ಷನ್ ಆಗುತ್ತೆ, ಯಾವ್ದ್ ಮಾಡಿದ್ರಿ ಸರಿ ಅಂತಾನು ಗೊತ್ತಾಗಲ್ಲ. ಸೊ ಯಾವ್ದಾದ್ರು ಒಬ್ರು ಮೇಲೆ ಡಿಪೆಂಡ್ ಆಗ್ಬೇಕು. ಇಲ್ಲ ಡಾಕ್ಟರ್ ಹೇಳೋ ತರ ಮಾಡ್ಬೇಕು, ಇಲ್ಲ ನಮ್ಗೇನ್ ಅನ್ಸುತ್ತೆ ಆ ತರ ಮಾಡ್ಬೇಕು, ಇಲ್ಲ ಅಂತಂದ್ರೆ ಮನೇಲಿ ಹೇಗ್ ಹೇಳ್ತಾರೆ ಆ ತರ ಮಾಡ್ಬೇಕು. ಸೊ ಏನ್ ಮಾಡಕ್ಕಾಗಲ್ಲ. ಇವಾಗ ಡಾಕ್ಟರ್ ಹೇಳೋ ತರನು ಈ ತರ ಮಾಡ್ಬೇಕಂತಾನು ಹೇಳಕ್ಕಾಗಲ್ಲ. ಸೊ ಹೇಳಿದ್ರು ಏನು ಯೂಸ್ ಇಲ್ಲ ಅಂತ ನನ್ಗನ್ಸ್ತು. ಸೊ ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಕೊಡ್ತಾರೆ ಅದನ್ನ ತಿನ್ಕೊಂಡು ಅವ್ರು ಹೇಗ್ ಹೇಳ್ತಾರೆ ಆ ತರನೇ ಮಾಡಿಸ್ಕೊಂಡಿದೀನಿ. ಹಾಗೇನೆ 9 ಮಂತ್ಸ್ ವರ್ಗುನು ತಣ್ಣೀರ್ ಮುಟ್ಟಲ್ಲ. ಸೊ ಸ್ಟಾರ್ಟಿಂಗ್ 3 ಮಂತ್ಸ್ ವರ್ಗುನು ಸ್ವಲ್ಪ ಬಟ್ಟೆನ ಕಟ್ಕೋಬೇಕಂತ ಹೇಳ್ತಾರೆ ಹೊಟ್ಟೆಗೆ. ಯಾಕೆ ಅಂತಂದ್ರೆ ಊಟ ಮಾಡಕ್ಕಿಂತ ಮುಂಚೆನೆ ಕಟ್ಕೋಬೇಕು. ಸೊ ಲಿಮಿಟ್ ಆಗಿ ತಿನ್ಬೇಕು ಅಂತ ಹೇಳ್ತಾರೆ. ಲಿಮಿಟ್ ಆಗಿ ತಿಂದ್ರೆ ಸೊ ಹೊಟ್ಟೆ ಏನ್ ಬರಲ್ಲ ಅಂತ ಅನ್ಬಿಟ್ಟು ಬಟ್ಟೆನ ಕಟ್ಟೋದು. ಮತ್ತೆ ನೀರೆಲ್ಲ ಜಾಸ್ತಿ ಕುಡಿಬಾರ್ದು, ಊಟ ಟೈಮಲ್ಲಿ ಅಷ್ಟೇ ಕುಡಿಬೇಕಂತ ಹೇಳ್ತಾರೆ. ಆತರ ಮಾಡ್ಲೇಬಾರ್ದು. ಎಷ್ಟೊಂದ್ ಜನ ಪೋಸ್ಟ್ ಮಾರ್ಟಮ್ ಟೈಮ್ ಅಲ್ಲೇನೆ ಎಷ್ಟೊಂದ್ ಜನಕ್ಕೆ ಪೈಲ್ಸ್ ಅನ್ನೋದು ಬರುತ್ತೆ. ಯಾಕೆ ಅಂತಂದ್ರೆ ಜಾಸ್ತಿ ನೀರ್ ಕುಡಿಯಲ್ಲ ಬಾಣಂತನ ಟೈಮಲ್ಲಿ ಅಂತ ಅನ್ಬಿಟ್ಟು. ಸೊ ಅದಕ್ಕೆ ನೀರ್ನ ಮಿಸ್ ಮಾಡ್ಲೇಬಾರ್ದು. ರಿಯಲ್ ಹೇಳ್ಬೇಕಂತಂದ್ರೆ ಎಷ್ಟು ಬಿಸಿನೀರು ಕುಡಿತೀವೋ ಅದರಿಂದನೇ ಕೂಡ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗೋದು. ಸೊ ಯಾವ್ದಾದ್ರು ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೋ ಸೊ ಆ ತರ ಐಟಮ್ಸ್ನೇ ಕೊಡೋದು ಜಾಸ್ತಿ. ನಾನು ಸ್ಟಾರ್ಟಿಂಗ್ 3 ಮಂತ್ಸ್ ವರ್ಗುನು ಸಬ್ಸಿಗೆ ಸೊಪ್ಪನ್ನ ಜಾಸ್ತಿ ತಿಂತಿದ್ದೆ, ಬೆಳ್ಳುಳ್ಳಿ ತಿಂತಿದ್ದೆ, ಮತ್ತೆ ಜೀರಿಗೆ ಹುಡಿ ಅನ್ನ ತಿಂತಿದ್ದೆ, ಮತ್ತೆ ಮೆಣಸು ಹುಡಿ ಅನ್ನ ತಿಂತಿದ್ದೆ, ಸಜ್ಜಿಗೆ ತಿಂತಿದ್ದೆ, ಮತ್ತೆ ಚಿಕನ್ ಮಟನ್ ಎಲ್ಲ ಸ್ವಲ್ಪ 11 ಡೇಸ್ ಆದ್ಮೇಲೆ ಕೊಡ್ತಿದ್ರು. ಅಲ್ಲಿವರೆಗೂ ಕೂಡ ಚಿಕನ್ ಮಟನ್ ಏನು ಕೊಡ್ತಿರ್ಲಿಲ್ಲ. ಕಾಲ್ ಸೂಪ್ನ ಜಾಸ್ತಿ ಕುಡಿತಿದ್ದೆ. ಸೊ ಜಾಸ್ತಿ ಚಿಕನ್ ಮಟನ್ ತಿಂದಾಗ್ಲೇನೆ ಸ್ವಲ್ಪ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಚಿಕನ್ ಮಟನ್ ಕೂಡ ಜಾಸ್ತಿ ಕೊಡ್ತಾರೆ ಆಫ್ಟರ್ ಡೆಲಿವರಿ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಸ್ಟಿಚಸ್ ಪೇನ್ ಇರುತ್ತೆ. 1.5 ಅಥವಾ 2 ಮಂತ್ಸ್ ವರ್ಗುನು ಕೂಡ ಸ್ಟಿಚಸ್ ಪೇನ್ ತುಂಬಾ ಇರುತ್ತೆ. ಕುತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ, ಅಥವಾ ನಡ್ದಾಡಕ್ ಆಗಲ್ಲ. ಸೊ ಅದಕ್ಕೇನೆ ಅಂತಾನೆ ಯಾವಾಗ್ಲೂ ಮಲ್ಕೊಂಡಿರ್ಬೇಕು, ಫೀಡ್ ಮಾಡಕ್ ಮಾತ್ರ ಎದ್ದೇಳ್ಬೇಕು, ಮತ್ತೆ ಫೀಡ್ ಮಾಡಿಸ್ಬಿಟ್ಟು ಮಲ್ಸ್ಬೇಕು ಅನ್ನೋದು ಇದಕ್ಕೇನೆ ಬಾಣಂತನದ ಟೈಮಲ್ಲಿ. ಯಾಕೆ ಅಂತಂದ್ರೆ ಕರೆಕ್ಟಾಗಿ ಕುತ್ಕೊಳಕ್ ಆಗಲ್ಲ, ನಡ್ದಾಡಕ್ ಆಗಲ್ಲ. ಸೊ ಸ್ಟಿಚಸ್ ಎಲ್ಲ ಜಾಸ್ತಿ ಪೇನ್ ಇರುತ್ತೆ. ಪಾಪುಗೆ 2 to 3 ಅವರ್ಸ್ ಫೀಡ್ ಮಾಡಿಸಿ ಮಲ್ಸೋದಷ್ಟೇನೆ. ಪಾಪು ಜಾಸ್ತಿ ನಿದ್ದೆ ಮಾಡುತ್ತೆ. ಅವಾಗ ಒಂದು 18 to 20 ಅವರ್ಸ್ ಆದ್ರೂ ಪರ್ ಡೇಗೆ ನಿದ್ದೆ ಮಾಡುತ್ತೆ ಮಕ್ಕಳು. ಸೊ ಫೀಡ್ ಮಾಡ್ಸೋದು ಮಲ್ಸೋದು ಅಷ್ಟೇ. ಸೊ ಅಷ್ಟು ಈಸಿ ಇರುತ್ತೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಷ್ಟೇ. 21 ಡೇಸ್ ವರ್ಗುನು ಈ ನೇಚರ್ಗೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇರ್ತಾರೆ. ಸೊ ಏನು ಅಳಲ್ಲ, ಫೀಡ್ ಮಾಡಿಸಿದ್ರೆ ಆರಾಮಾಗಿ ನಿದ್ದೆ ಮಾಡ್ತಾರೆ ಅಷ್ಟೇ 21 ಡೇಸ್ ವರ್ಗುನು. ಸೊ ಆಫ್ಟರ್ 21 ಡೇಸ್ ರಿಯಲ್ ಸ್ಟ್ರಗಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ.
ಈ ಮಕ್ಳು ಮಲ್ಕೊಳಲ್ಲ, ಸುಮ್ನೆ ಅಳ್ತಾನೆ ಇರ್ತಾರೆ, ಯಾವ್ದಕ್ ಅಳ್ತಾರೆ ಅಂತಾನೂ ಗೊತ್ತಾಗಲ್ಲ. ತುಂಬಾ ಅವ್ರಿಗೆ ಅವಾಗ ತಾನೇ ಎಲ್ಲಾ ಆರ್ಗನ್ಸ್ ಕೂಡ ಡೆವಲಪ್ ಆಗ್ತಿರತ್ತೆ. ಸೊ ಯಾವ್ದಕ್ ಅಳ್ತಿರ್ತಾರೆ ಅಂತೆಲ್ಲ ಗೊತ್ತಾಗಲ್ಲ. ಸೊ ಇವಾಗಿನವ್ರಿಗೆ ಮಾತ್ರ ಇಷ್ಟು ಕಷ್ಟ ಆಗುತ್ತೆ. ನಮ್ಮಮ್ಮಂದಿರ್ ಕಾಲದಲ್ಲೆಲ್ಲ ಎಲ್ಲರೂ ಹೇಳ್ತಾರೆ, ನೀವೇನ್ ಆತರ ಮಾಡ್ತಿರ್ಲಿಲ್ಲ ನಮ್ಗೆ, ನಾವ್ ಹಾಲ್ ಕುಡ್ಸ್ತಿದ್ವಿ, ನೀವ್ ಮಲ್ಕೋತಿದ್ವಿ ಅಷ್ಟೇನೆ, ಆರಾಮಾಗಿ ಮಲ್ಕೋತಿದ್ವಿ, ಏನು ಗಲಾಟಿನೇ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ನಾನ್ ಕೇಳಿರೋ ಪ್ರಕಾರ, ನನ್ನ ಫೀಲ್ಡ್ ಅಲ್ಲಿ ಇವಾಗ ಇರೋರೆಲ್ಲರೂ ಕೇಳಿರೋ ಪ್ರಕಾರ ಎಲ್ಲರೂ ನಮ್ಗ್ ನಿದ್ದೆ ಮಾಡಕ್ ಆಗ್ತಿಲ್ಲ, ನಾನ್ ಎಷ್ಟು ಅಳ್ತಿದ್ದೀನಿ ಗೊತ್ತಾ, ನಾನ್ ಸ್ಟ್ರಗಲ್ ನನ್ನ ಒಬ್ಳಿಗೇನೆ ಗೊತ್ತು ಅಂತೆಲ್ಲ ಎಷ್ಟೊಂದ್ ಜನ ಹೇಳ್ತಾರೆ. ಸೊ ಹೌದು, ಅದು ಖಂಡಿತ ನಿಜ. ನಾವು ಪ್ರೆಗ್ನೆನ್ಸಿಲಿ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ ಈ ತರ ಇರುತ್ತೆ ಅಂತ. ಆ ತರ ಇದೆ ಇವಾಗಿನ ಸಿಚುವೇಶನ್. ಏನಂದ್ರೆ ಕರೆಕ್ಟಾಗಿ ನಿದ್ದೆ ಆಗಲ್ಲ, ನಿದ್ದೆ ಟೈಮ್ಗೆ ನಿದ್ದೆನ ಸ್ಯಾಕ್ರಿಫೈಸ್ ಮಾಡ್ಬಿಡ್ಬೇಕು. ಮತ್ತೆ ಏನೇನ್ ಬೇಕು ಅದನ್ನೆಲ್ಲ ತಿನ್ನಕ್ಕಾಗಲ್ಲ, ಅದನ್ನು ಕೂಡ ಸ್ಯಾಕ್ರಿಫೈಸ್ ಮಾಡ್ಬಿಡ್ಬೇಕು. ಇವಾಗಿನ ಜನರೇಷನ್ ಮಕ್ಳಂತೂ ಮೆಡಿಸನ್ ಮಕ್ಳಂತಾನೆ ಹೇಳ್ಬೋದು. ಅವಾಗಿನ ಕಾಲದಲ್ಲಿ ಯಾರನ್ನು ಕೂಡ ಅಷ್ಟು ಮೆಡಿಸನ್ಸ್ ತಗೋತಾ ಇರ್ಲಿಲ್ಲ. ಸೊ ಮಕ್ಳುನ ಫೀಡ್ ಮಾಡಿಸಿ ಮಲ್ಗಿಸಿದ್ರೆ ಸೊ ಅವರು ನಿದ್ದೆ ಮಾಡ್ಕೋತಿದ್ರಂತೆ, ಮತ್ತೆ ಏನೇ ಕೆಲಸ ಇದ್ರು ಕೂಡ ಮಾಡ್ಕೋತಿದ್ರಂತೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ಮಕ್ಳು ಆತರ ಇಲ್ಲ. ಯಾವ್ದೇ ಫೀಡ್ ಮಾಡಿಸಿದ್ರು ಅಳ್ತಾನೆ ಇರ್ತಾರೆ, ಯಾವ್ದು ಕಳ್ತಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ, ಕಂಟಿನ್ಯೂಸ್ ಆಗಿ ಅಳ್ತಿರ್ತಾರೆ. ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗುನು ಚೆನ್ನಾಗಿದ್ದು ಮತ್ತೆ ನೈಟ್ ಇಂದ ಕಂಟಿನ್ಯೂಸ್ ಆಗಿ ಅಳ್ತಾ ಇರ್ತಾರೆ. ಮಕ್ಳು ಮಲ್ಕೊಳ್ಳೋದು ಇಲ್ಲ, ನಿದ್ದೆ ಮಾಡೋದು ಇಲ್ಲ ಕರೆಕ್ಟ್ ಆಗಿ. ಸೊ ಅಳ್ತಾನೆ ಇರ್ತಾರೆ. ಯಾಕೆ ಅಳ್ತಿದ್ದಾರೆ ಅಂತ ಹಾಸ್ಪಿಟಲ್ಗೆ ಹೋಗಿ ತೋರ್ಸಿದ್ರು ಕೂಡ ಡಾಕ್ಟರ್ಸ್ ನಮ್ಗೆ ಬೈದ್ ಕಳಿಸ್ತಾರೆ, ಮಕ್ಳು ಅಳ್ದೇನೆ ಇರ್ತಾರ, ಹತ್ರೇನೆ ಒಳ್ಳೇದು, ಹತ್ರೆ ಮತ್ತೆ ಖುಷಿ ಪಡ್ಬೇಕು ಅಂತ ಅನ್ಬಿಟ್ಟು ನಮ್ಗೇನೆ ಬೈದ್ ಕಳಿಸ್ತಾರೆ. ಆತರ ಆಗ್ಬಿಟ್ಟಿದೆ ಇವಾಗಿನ ಜನರೇಷನ್ ಮಕ್ಳುಗಳು, ಆ ತರನೇ ಇದ್ದಾರೆ. ಮಕ್ಳು ಸುಮ್ನೆ ಅಳ್ತಾ ಇದ್ರೆ ನೋಡಿ ನಮ್ಗೂ ಕೂಡ ಟೆನ್ಷನ್ ಆಗುತ್ತೆ, ಏನ್ ಮಾಡ್ಬೇಕಂತಾನು ಗೊತ್ತಾಗಲ್ಲ. ಅವಾಗ ನಾವು ಬೇರೆಯವ್ರ ಮೇಲೆ ಹಾಕಕ್ಕೂ ಆಗಲ್ಲ, ನಾವೇ ಅನುಭವಿಸ್ಬೇಕು ಆ ಸ್ಟ್ರಗಲ್ನ. ನಾನಂತೂ ತುಂಬಾ ದಿನ ಅಳ್ತಾನೆ ಇದ್ದೆ, ನೈಟ್ ಅಂತೂ ಎಷ್ಟು ದಿನ ಹತ್ತಿದೀನಿ ಅಂತ ಅದನ್ನ ಹೇಳಕ್ ಆಗಲ್ಲ. ನಗೋದಕ್ಕಿಂತ ಹೆಚ್ಚಾಗಿ ಹತ್ತಿರೋದೇ ಜಾಸ್ತಿ ಅಂತ ಏನ್ ಅನ್ಸಲ್ಲ, ಎಲ್ಲರೂ ಮಾಡ್ತಾರೆ. ಸೊ ನಾವು ಮಾಡ್ಬೇಕಂತ ಯಾವ್ದನ್ನ ಯಾರಿಗೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗಲ್ಲ, ಅಷ್ಟು ಅಳು ಬರ್ತಿರುತ್ತೆ. ಏನು ಮಾಡಕ್ಕಾಗಲ್ಲ, ಅದೊಂದ್ ಟೈಮ್ ಅಂತ ಅನ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇದು ಲೈಫಲ್ಲಿ ಎಲ್ಲ ಇರ್ಬೇಕಂತ ಹೇಳ್ತಾರಲ್ಲ, ಆತರ ಖುಷಿನೇ ಇದ್ಬಿಟ್ರೆ ಆಗಲ್ಲ. ಸೊ ಇದು ಇರ್ಬೇಕು ಅಂತ ಅನ್ಬಿಟ್ಟು ಅದಕ್ಕೆ ಅನ್ಸುತ್ತೆ ಮದರ್ಹುಡ್ ನ ಕೊಟ್ಟಿರೋದು. ಎಲ್ಲ ಹ್ಯಾಪಿಯಾಗೆ ಇರಕ್ಕೆ ಆಗಲ್ಲ, ಸೊ ಇದನ್ನ ಎಂಜಾಯ್ ಮಾಡಿ, ಈ ತರನು ಎಂಜಾಯ್ ಮಾಡಿ, ಕಷ್ಟನೂ ಇರ್ಬೇಕು ಲೈಫಲ್ಲಿ ಅಂತ ಅನ್ಬಿಟ್ಟು ಈ ಮದರ್ಹುಡ್ ನ ಕೊಟ್ಟಿದ್ದಾನೆ ಅನ್ಸುತ್ತೆ ದೇವ್ರು. ಹಾಲ್ ಕುಡಿತಿಲ್ಲ ಅಂತ ಅನ್ಬಿಟ್ಟು ನಾವು ಸುಮ್ನೆ ಇರಕ್ಕಂತೂ ಆಗಲ್ಲ. ಅವ್ರು ಎಷ್ಟೇ ಕಷ್ಟ ಆದ್ರೂ ಏನೇ ಆದ್ರೂ ಆಲ್ಟರ್ನೇಟಿವ್ ಮೆಥಡ್ ಅಲ್ಲಾದ್ರೂ ಫೀಡ್ ಮಾಡಿಸ್ಲೇಬೇಕು. ಅವ್ರು ಹಾಲ್ ಕುಡಿತಿಲ್ಲ ಅಂತಾನು ಸುಮ್ನೆ ಅಂತೂ ಇರಕ್ಕಾಗಲ್ಲ. ಸೊ ಯಾವ್ದೇ ತರ ಆದ್ರೂ ಮಕ್ಳಿಗೋಸ್ಕರ ಮಾಡ್ಲೇಬೇಕು. ಎಷ್ಟು ದಿನ ನಾವ್ ಹತ್ರನು ಪರವಾಗಿಲ್ಲ, ಸೊ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಒಂದು ಜೋಕ್ ಹೇಳ್ತೀನಿ ಕೇಳಿ. ಮಕ್ಳಾಗಿಲ್ಲ ಅಂತಂದ್ರೆ ಒಂದು ಚಿಂತೆ ಇರುತ್ತಷ್ಟೇ, ಮಕ್ಳಾಗಿಲ್ಲ ಅಂತ. ಬಟ್ ಮಕ್ಳಾಗಿರೋರ್ನ ಕೇಳಿದ್ರೆ ಬರೀ ಚಿಂತೆನೆ ಇರುತ್ತೆ ಅವ್ರ ತಲೆ ತುಂಬಾ. ಅವ್ರು ಹಾಲ್ ಕುಡ್ದಿಲ್ಲ ಅಂದ್ರೆ ಚಿಂತೆ, ಅವ್ರು ನಿದ್ದೆ ಮಾಡ್ತಿಲ್ಲ ಅಂದ್ರೆ ಚಿಂತೆ, ಅವ್ರು ಕಕ್ಕ ಮಾಡ್ತಿಲ್ಲ ಅಂದ್ರೂ ಚಿಂತೆ, ಅವ್ರು ಸುಸ್ಸು ಮಾಡ್ತಿಲ್ಲ ಅಂದ್ರೂ ಚಿಂತೆ, ಎಲ್ಲ ಬರೀ ಚಿಂತೆ. ಮಕ್ಳಾಗಿರೋರ್ಗೆಲ್ಲ ಬರೀ ಚಿಂತೆನೆ ಇರುತ್ತೆ. ಸೊ ಮಕ್ಳಾಗಿಲ್ಲ ಅನ್ನೋರ್ಗೆ ಒಂದೇ ಒಂದ್ ಚಿಂತೆ ಇರುತ್ತೆ, ಅದೇ ನನ್ ಮಕ್ಳಾಗಿಲ್ಲ ಅಷ್ಟೇ ಅಂತ. ಸೊ ಜೋಕ್ಗೆ ಹೇಳ್ದೆ. ಸೊ ಈ ರೀತಿ ನಮ್ಮ ಕಡೆ ಬಾಣಂತನ ಮಾಡ್ತಾರೆ, ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಸೊ ನಿಮ್ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಅನನ್ಯ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.